ಅದೊಂಥರ ವೈಬ್ ಗುರು, ಡಿಫ್ರೆಂಟಾಗಿರುತ್ತೆ. ಕೊನೆಗೋ 300 ರೂಪಾಯಿ ಟಿಕೆಟ್ನ 3 ತಿಂಗಳಿಗೂ ಕಂಟಿನ್ಯೂ ಆಗಿ ಬುಕ್ ಮಾಡಿ 3 ತಿಂಗಳಿಗೂ ಒಂದ್ಸತಿ ಬಂದುಬಿಟ್ಟಿದ್ದೀನಿ. ಇದು ಹ್ಯಾಟ್ರಿಕ್ಕು. ಆಗಸ್ಟು ಫ್ರೀ ಟಿಕೆಟಲ್ಲಿ ಪಾದಯಾತ್ರೆ ಬಂದಿದೆ. ನವಂಬರು, ಫೆಬ್ರವರಿ, ಮೇ 300 ಬುಕ್ ಮಾಡೇ ಬಂದೆ. ಅದು ಗಾಡಿ ನಂಬರೇ ಬಂದಿಲ್ಲ, ಇನ್ನು ಹಳೆ ಗಾಡಿ. ಕಂಬ ಐತೆ ನೋಡು, ಗ್ರೀನ್ ಬಾಡಿಂದ ಗಾಡಿ. ಬಾಡ್ ಆಂಧ್ರ ಕರ್ನಾಟಕ ಬಾಡ್ ಇದೆ ಆ್ಯಕ್ಚುಲಿ ಬಾಡ್. ಈ ಪಕ್ಕ ಕರ್ನಾಟಕ, ಆ ಕಂಬ ಮಂಡ್ಯದ ಆಂಧ್ರ. ನೋಡುಗರು, ಮತ್ತೆ ನಮ್ಮ ಮನೆಯಲ್ಲಿ ನಾವು ಬಂದಿದ್ದೀವಿ ತಿರುಮಲ. ಇವಾಗ ನಾವು ಅಲ್ಪೇರಿ ಟೋಲ್ ಗೇಟ್ ಹತ್ರ ಇದ್ದೀವಿ. ಕಾಣಿಸ್ತಾ ಇದೆಯಾ? ಎಲ್ಲ ಕಾಣಿಸ್ತಾ ಇರುತ್ತೆ ನಿಮಗೆ ನೋಡಿ. ಅಲ್ಪೇರಿ ಟೋಲ್ ಗೇಟ್ ಇಲ್ಲೇ ಒಂದು ಅರ್ಧ ಗಂಟೆ ಆಗಿಬಿಡುತ್ತೆ. ಈ ಥರ ಲಗೇಜ್ ಎಲ್ಲ ತೊಗೊಂಡು ಅಲ್ಲಿ ಎತ್ಕೊಂಡೋಗಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ನಾನು ಹೋದ್ಮೇಲೆ ಎತ್ತೀನಿ. ಚೆಕಿಂಗ್ ಎಲ್ಲ ಮಾಡಿಕೊಂಡು ಎಲ್ಲ ಚೆಕಿಂಗ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಮೇಲೆ ಬೆಟ್ಟ ಹತ್ತಾ ಇದ್ದೀವಿ. ನೋಡೋರು, ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಅದರಲ್ಲಿ ಡೀಟೇಲ್ ಇದೆ. ನಮ್ಮ ಅಪ್ಪ ಹೆಸರಲ್ಲಿ ಬುಕ್ ಮಾಡಿದ್ದೆ. ಅವ್ರನ್ನ ಕಾರಲ್ಲಿ ಕೂರಿಸ್ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೀನಿ. CRO ಆಫೀಸಲ್ಲಿ ಆನ್ಲೈನ್ ಕೌಂಟ್ರ್ ಇದೆ. ಅಲ್ಲಿ ಸ್ಕ್ಯಾನ್ ಮಾಡಿಸ್ಕೊಂಡು 15 ನಿಮಿಷಕ್ಕೆ ಆನ್ಲೈನಲ್ಲಿ 3 ತಿಂಗಳು ಮುಂಚೆ ಬುಕ್ ಮಾಡಿದ್ರೆ 15 ನಿಮಿಷಕ್ಕೆ ಮೆಸೇಜ್ ಬರುತ್ತೆ. ಅಲ್ಲಿಗೆ ಹೋಗಬೇಕು, ಕ್ವಾರ್ಟರ್ಸ್ ಹತ್ರ ಅಲ್ಲಿಗೆ ಹೋಗಬೇಕು. ಇವರೆಲ್ಲ ವೆಯ್ಟಿಂಗ್ ಮಾಡ್ತಾ ಇರೋದು ಏನಕ್ಕಂದರೆ ಆಫ್ಲೈನಲ್ಲಿ ಬುಕ್ ಮಾಡಿದವರು ಅಲಾಟ್ಮೆಂಟ್ ಆಗೋಕ್ಕೆ. ನನಗಿವಾಗ 15 ನಿಮಿಷದಲ್ಲೇ ಅಲಾಟ್ಮೆಂಟ್ ಆಗಿಬಿಡ್ತಾ ಇದೆ ರೂಮು. ಸೊ ಇವಾಗ 15 ನಿಮಿಷಕ್ಕೆ ಮೆಸೇಜ್ ಬರುತ್ತೆ. ಆಮೇಲೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಎಂಟ್ರಿ ಮಾಡಿಬಿಟ್ಟು ಚೆಕ್-ಇನ್ ಮಾಡಬೇಕು. ಅಲ್ಲಿ ನಮ್ಮ ಅಪ್ಪ ಸೈನ್ ಮಾಡಬೇಕು. ನಾನು ಯಾಕಂದರೆ ಅವ್ರ ಹೆಸರಲ್ಲೇ ನಾನು ಬುಕ್ ಮಾಡಿರೋದು. ಸೀನಿಯರ್ ಸಿಟಿಸನು ಕೊಲ್ಲರ್ ಸಿಗುತ್ತೆ ಅಂತ.
ಇವಾಗ 15 ನಿಮಿಷಕ್ಕೆ ಮೆಸೇಜ್ ಬರುತ್ತೆ. ಇವಾಗ ಅಲ್ಲಿಗೆ ಹೋಗ್ಬೇಕು. ನೋಡಿ ಅಲ್ಲೊಂದು ಫುಲ್ ಟ್ಯಾಂಕು, ಇಲ್ಲೊಂದು ಫುಲ್ ಟ್ಯಾಂಕು ನಮ್ಮ ಗಾಡಿಗೆ. ಏನೋಕ್ಕಾಗಲ್ವಾ, ಅದಕ್ಕೆ ಹಿಂಗೆ ಹಾಕಿ ಹಿಂಗೆ ಪ್ರೆಸ್ ಮಾಡಿದ್ರೆ ಹೇಳ. ನೋಡಿದ್ರು ಅವಾಗೆ ನಿಮಗೆ ಕೀ ನೋಡ್ಸನ್ನಲ್ಲ, ಅದು ಬಂದುಬಿಟ್ಟು ರಾಂಬಾಗಚ್ಚಿ ನಂದಕಮ್ಗೆ ಏನಕ್ಕೆ ಬಂದಿದ್ದೀವಿ ಅಂದರೆ ನಮ್ಮ ಡ್ಯಾಡಿ ಗುಂಡೋಡಿಸ್ಬೇಕು, ಅದಕ್ಕೆ ಬಂದಿದ್ದೀನಿ. ಇವಾಗಿಂದ ಜಾಗ ನೋಡ್ಕೊಂಬಂದೆ, ಗಾಡಿ ಅಲ್ಲಿಗೆ ಎತ್ಕೊಂಡು ಹೋಗ್ಬಿಡ್ತೀನಿ. ಹಂಗೆ ಕೂರಿಸ್ಕೊಳಕ್ಕೆ ಈಸಿ ಆಗುತ್ತೆ ಅವ್ರನ್ನ. ನೋಡಿ ರಿವರ್ಸ್ ಎತ್ತನು, ರಿವರ್ಸ್ 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 ಎತ್ತಬೇಕು, ರಿವರ್ಸ್ ನೋಡ್ಕೊಂಡು ಹಿಂದೆ ಇಲ್ಲಿ ನೋಡ್ಕೊಂಡು ಹೋಗ್ಬೇಕು. ಬರೋ ನಿಧಾನಕ್ಕೆ ಹೋಗ್ಬೇಕು, ನಿಧಾನಕ್ಕೆ ಹೋಗಿಲ್ಲ ಅಂದರೆ ಕಷ್ಟ. ನಡ್ಕೊಂಡು ಬರೋರು ಬರ್ತಾ ಇರ್ತಾರೆ ರಿವರ್ಸಲ್ಲಿ. ನಮ್ಮದು ಗೊತ್ತಲ್ಲ, ಲೆಜೆಂಡ್ ನ್ಯಾನೋ. ಏನು ತೊಂದರೆ ಇಲ್ಲ. ಇವಾಗ ಈ ಬಿಲ್ಡಿಂಗ್ ಸುತ್ಕೊಂಡು ಹಂಗೆ ಹಿಂದೆಗಡೆ ಕರ್ಕೊಂಡು ಹೋಗಿ ಗಾಡಿ ನಿಲ್ಲಿಸ್ಬಿಡ್ತೀನಿ. ಅವ್ನು ಬರ್ತಾರೆ ಹೊಂಡಾಡಿಸ್ಕೊಂಡು ಹಂಗೆ. ಎಲ್ಲಾದರೂ ಪಾರ್ಕಿಂಗ್ ಮಾಡ್ಕೊಬೇಕು. ಪಾರ್ಕಿಂಗು ಗಾಡಿ ಸೈಡ್ಗೆ ಹಾಕ್ತೀನಿ ರೀ. ಅಷ್ಟೇ ಪಾರ್ಕಿಂಗ್ ಮಾಡಿಬಿಟ್ಟೆ. ಅಲ್ಲಿಂದ ಲೆಫ್ಟಲ್ಲಿ ಬಂದಿದ್ರೆ ಇಲ್ಲಿ ಬರ್ತಾಯಿತ್ತು, ನಾನು ಸುತ್ಕೊಂಡ್ಬಂದ್ಬಿಟ್ಟೆ. ನೋಡಿ ಅಲ್ಲೇ ಹೋಗಿದ್ದಾರೆ. ನಾವು ಇವಾಗ ಹೋಗಿ ನೋಡ್ಕೊಂಬರೋಣ. ನಾನೇನು ಗುಂಡೋಡ್ಸಲ್ಲ, ನಾನು ಆಗಸ್ಟಲ್ಲಿ ಓಡಿಸ್ತೀನಲ್ಲ, ಅದರಿಂದ ಇವಾಗ ಇನ್ನೊಮ್ಮೆ ಆ್ಯಕ್ಚುಲಿ ಸ್ಪೆಷಲ್ ದಿನ ಏನಂದರೆ ಇವತ್ತು ನನ್ನ ಬರ್ತಡೇ. ಅದಕ್ಕೆ ನಾನು ಬುಕ್ ಮಾಡಿದ್ದೆ 6 ತಿಂಗಳ ಮುಂಚೆ. 6 ತಿಂಗಳಿಲ್ಲ, 6 ತಿಂಗಳ ಮುಂಚೆನೂ ಬುಕ್ ಮಾಡಿದ್ದೆ, 3 ತಿಂಗಳ ಮುಂಚೆನೂ ಬುಕ್ ಮಾಡಿದ್ದೆ. ಸೊ ಅದಕ್ಕೆ ಫ್ಯಾಮ್ಲಿನ ಫುಲ್ಲು ಬುಕ್ ಮಾಡಿದ್ದೆ. ನಮ್ಮ ಅಪ್ಪಗೆ ಸೀನಿಯರ್ ಸಿಟಿಸನ್ ಹಾಕಿದ್ದೀನಿ. 1 ಗಂಟೆಗೆ ಹೋಗಬೇಕು. ಇವಾಗ 11 ಕಾಲಾಗೋಯ್ತು. ಹೋಗ್ಬೇಕು. 12 ಗಂಟೆಗೆ 10 ನಿಮಿಷ ಇದೆ, ಇನ್ನೊಂದು ಅವರ್ ಇದೆ. ಅಷ್ಟೇ ಹೋಗಿ ಸ್ನಾನ ಮಾಡಿಸ್ಬಿಟ್ಟು ಊಟ ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗ್ಬೇಕು. ನೋಡಿದೆಲ್ಲ ಗುಂಡೋಡಿ ಆ ಜಾಗ, ಅಲ್ಲಿ ಟೋಕನ್ ತೊಗೊಂಡು ಬರಬೇಕು. ಅಲ್ಲಿ ಫೈಡೆ ತೆಗಿಯೋಕ್ಕೆ ಬಿಡೋಲ್ಲ, ಅದಕ್ಕೆ ಇಲ್ಲಿ ತೆಗಿತಾ ಇದೆ. ಕಿರಿಕ್ ಮಾಡ್ತಾರೆ ಸುಮ್ಮನೆ ತಗೊಂಡು. ಹುಡ್ಕೋದೆ ದೊಡ್ಡ ಟಾಸ್ಕ್ ನನಗೆ. ಎಲ್ಲ ರೂಮಲ್ಲಿ ಹೋಗಿ ನೋಡ್ಕೊರೋ ಕಂಪಾರ್ಟ್ಮೆಂಟು, ಅಲ್ಲಿ ಒಳಗಡೆ ಎಲ್ಲ ಕಾದಿದ್ದಾರೆ ಜನಗಳು. ಹನುಮಾನ್ ಜಯಂತಿ ಪ್ರಯುಕ್ತ ಮೇ 12ನೇ ತಾರೀಕು ಹನುಮಾನ್ ಜಯಂತಿ. ಆವತ್ತೇ ನನ್ನ ಹುಟ್ಟುಹಬ್ಬ. ಸೊ ಅಲ್ಲಿ ಪೂಜೆ ಮಾಡಿ ಪ್ರಸಾದ ಮಾಡಿದ್ದಾರೆ. ಆ್ಯಕ್ಚುಲಿ ಸೀನಿಯರ್ ಸಿಟಿಸನ್ಗೆ ಇಲ್ಲಿ ಗಾಡಿಗಳೆಲ್ಲ ಬಂದುಬಿಡ್ತಾಯಿದ್ರು ಕಾರಲ್ಲಿ. ಈ ಫಂಕ್ಷನ್ ನಡೆಯೋದ್ರಿಂದ ಅವ್ರನ್ನ ಬ್ಯಾಟ್ರಿ ಗಾಡೀಲಿ ಕಳಿಸ್ಬಿಟ್ಟು ನಾವು ನಡ್ಕೊಂಡು ಹೋಗ್ತಾಯಿದ್ದೀವಿ. ಬ್ಯಾಟ್ರಿ ಗಾಡಿಯಲ್ಲೇ ರಿಟರ್ನ್ ಹೋಗ್ತಾಯಿದ್ರಿ. ಅಲ್ಲಿ ಇಳಿದ್ಬಿಟ್ಟು ನಾವು ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದನ ಸ್ವೀಕರಿಸಿ ಇವಾಗ ನಡ್ಕೊಂಡು ಹೋಗ್ತೀನಿ ಕಾರ್ ಹತ್ರ ನಡ್ಕೊಂಡು ಹೋಗಬೇಕು. ನೋಡಿ ಇದು ಮ್ಯೂಸಿಯಮ್. ಇದು ಮ್ಯೂಸಿಯಮ್ಮು ಆಪೋಸಿಟ್ ಗೇಟಲ್ಲೇ ನಾವು ಹೋಗಿದ್ದು. ಆ ಕಡೆಯಿಂದನೂ ಬರ್ಬೋದು, ಈ ಕಡೆಯಿಂದ ಬರ್ಬೋದು. ಇದು ಕರ್ನಾಟಕ ಗೆಸ್ಟ್ ಹೌಸ್. ಇದು ಹೊಸದಾಗೆ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಬಿಲ್ಡಿಂಗ್ ತೆಗೆದ್ಬಿಟ್ಟು ಬ್ಯಾಕ್ ಸೈಡ್ ಆಫ್ ಕರ್ನಾಟಕ ಗೆಸ್ಟ್ ಹೌಸ್. ಇದನ್ನು ಅಷ್ಟೇ ಕರೆಕ್ಟಾಗಿ 3 ತಿಂಗಳ ಮುಂಚೆ ಬುಕ್ ಮಾಡಬೇಕು. ಕರ್ನಾಟಕ ಗೆಸ್ಟ್ ಹೌಸ್ ಸಡನ್ನಾಗಿ ಸಿಗೋಲ್ಲ, ಎಲ್ಲ ರೆಕಮೆಂಡೇಶನ್ ಇರಬೇಕು. ಇಲ್ಲಿಗೆ ಎಂಟ್ರಿ ಮಾಡ್ತಾರೆ ಆರ್ಚು.
పయ్యాలి అయ్యేది భయం పడతారే పయ్యాలేదురా ఎవరు ఉంటాయా మేము గ్యాప్ అనిపిస్తాయి ఈడ ಅಲ್ಲೆಲ್ಲ ಬಿಡಲ್ಲ ವಾಸವಿ ಭವನ್ ತಿರುಮಲ ಅಲ್ಲೇ ಕ್ಯೂ ನಿಂತವ್ರ ಆಚಾರ್ಯ ಅದೆಲ್ಲ ಕ್ಯಾಸ್ಟ್ ಇದು ನಮ್ದು ಅಲ್ಲೇ ಆಯಿತು ಊಟ ಇವಾಗ ಅಲ್ಲಿಗೆ ಹೋಗ್ಬೇಕು ನೀನು ಕಾರ್ ಅಡ್ಡ ಮಾಡ್ಸೋಣ ಓ ఏందయ్యా ఇట్లా వస్తాండవు అంటాడు ఇక్కడే ఏమరా ఇక్కడెక్కడ వస్తారు రారా రే ఆడుంది రారా చూడు ముందర అందరికీ తొందర వాళ్ళు యూ టర్న్ వేసాకే అయ్యాలా కొడతా చూడు ఇంకో గాడి వస్తే ఇంకోటి రైట్ వెళ్ళిపో ఇండికేటర్ వీడియో ఆడరా వీడు వాకలు తీస్తా అంటాడు మీరా వాకలి రే ఏమండ్రా రే అప్ప పార్కింగ్ ఫుల్ అయిందిరా ಇಲ್ಲೂ ಮಂಚ ರೂಮ್ಗಳು ಸಿಗ್ತಾ ಇತ್ತು ಕೊರೋ ಆಫ್ಲೈನಲ್ಲಿ ಮಾಡಿದಾಗ ಆವಾಗ ಆನ್ಲೈನೆಲ್ಲ ಇದ್ದಿಲ್ಲ ಅಲ್ಲ ಬುಕ್ ಮಾಡಿದ್ರೆ ಇಲ್ಲಿ ಸಿಕ್ಬಿಡ್ತಾ ಇತ್ತು ಈ ನಡುವೆ ಸಿಗಲ್ಲ ಇದು ಆಲ್ರೆಡಿ ಖಾಲಿ ಆಗ್ತಾ ಇದೆಯಾ ಎತ್ತವ್ರೆ వాళ్ళ వెనకాల ఉండడు కదా రివర్స్ కెమెరా పార్కింగ్ సడన్గా సడన్గా తిప్పేస్తూ ఎండ్లో వేస్తాం ನೋಡಿ ದೇವರೇ ಇಲ್ಲಿ ದರ್ಶನ ಕೊಟ್ಬಿಟ್ರು ನೋಡಿ ನಮ್ಮ ಡ್ಯಾಡಿ ಅವ್ರು ಸೀನಿಯರ್ ಸಿಟಿಸನಲ್ಲಿ ಹೋಗಿದ್ರು ಇವಾಗ ಬಂದಿದ್ದಾರೆ ಅಲ್ಲಿ ಹೋಗ್ತಾ ಇದ್ದಾರೆ ಇವಾಗ ಕಾರ್ ಹತ್ರ ಹೋಗೋದು ರೂಮನ್ನು ಹಿಂಗೆ ನಡ್ಕೊಂಡು ಹೋಗ್ಬೋದು ಕಾರ್ ಹತ್ರನೂ ಹೋಗ್ಬೋದು ಕಾರು ಮುಂದೆ ಇದೆ ರೂಮ್ ಈ ಕಡೆ ಇದೆ ವರಾಲ ಸ್ವಾಮಿನೇನೋ ನೋಡ್ತಾರೆ ಬಿಟ್ಟರೆ ಹೋಗ್ಬೋದು ಸೀನಿಯರ್ ಸಿಟಿಸನ್ ಅಲ್ವಾ ಕ್ಯೂ ಎಲ್ಲ ಕಷ್ಟ ಸುಸ್ತಾಗೋಗ್ಬಿಡ್ತಾರೆ ನೋಡೋಣ ಬಿಡ್ತಾರೇನೋ ಆಮೇಲೆ ಅವ್ರನ್ನ ರೂಮಲ್ಲಿ ಬಿಟ್ಬಿಟ್ಟು ನಾನು ದರ್ಶನಕ್ಕೆ ಹೋಗಬೇಕು ನೈಟು 8 ಗಂಟೆಗಿದೆ ಹೋಗಿ ಸ್ನಾನ ಮಾಡ್ಕೊಂಬರ್ತೀನಿ ಮನೇಲಿ ಮಾಡಿದ್ದೆ ಬೆಳಗ್ಗೆ ಇವಾಗ ಹೋಗಿ ಇನ್ನೊಂದು ಸತಿ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಜುಬ್ಬ ಎಲ್ಲ ಹಾಕ್ಕೊಂಡು ಹೋಗಬೇಕು ಕೋತಿ ನೋಡಿ ಕೋತಿ ವರಾಲ ಸ್ವಾಮಿ ಐತೆ ಇಲ್ಲಿ ಜನ ಮಾತ್ರ ಹೆವಿ ಇದ್ದಾರೆ ಬರೋ ಯಾವ್ದು ಭಾನುವಾರ ಯಾವ್ದು ಸೋಮವಾರ ಯಾವ್ದು ಮಂಗಳವಾರ ಎಲ್ಲ ಒಂದೇ ಫುಲ್ ಹೆವಿ ಜನ ಅವರೇ ಸಮ್ಮರಲ್ಲಿ ಎಲ್ಲಿ ನೋಡಿದ್ರೆ ಜನ ಓಹೋ ನೋಡಿ ಹೆವಿ ಜನ ಅವರೇ ಅವ್ರನ್ನ ಬಿಟ್ಟಿದ್ದಾರೆ ನಮ್ಮ ಅಣ್ಣ ನೋಡಲ್ಲಿ ನಿಂತವನು ನಾನು ಇಲ್ಲೇ ಕೂತ್ಕೊಂತೀನಿ 1-2 ನಿಮಿಷ ಅಪ್ಪ ಕೂತ್ಕೊಂಡ್ರೆ ಸ್ವರ್ಗ ಸುಖ ಹೋದ್ರು ಅವರು ಸೀನಿಯರ್ ಸಿಟಿಸನ್ ಅಂತ ಹೋದ್ರು ನೀವೂ ಕೆಲವು ತಿಳ್ಕೊಳ್ಳಿ ನಾನು ಇಷ್ಟು ವರ್ಷದಿಂದ ಬರೋದ್ರಿಂದ ಇಷ್ಟು ಫೆಸಿಲಿಟಿ ಇದೆ ತಿಳ್ಕೊಂಡಿದ್ದೀನಿ ಯೂಸ್ ಮಾಡ್ಕೊಳ್ಳೋದು ಗೊತ್ತಿರಬೇಕಷ್ಟೆ ಅದನ್ನೇ ತಂಪಾಗಿದೆ ಇಲ್ಲಿ ಕೂತ್ಕಿದ್ದಕ್ಕೆ 1 ಸೆಕೆಂಡು ಜನ ಮಾತ್ರ ಹೆವಿ ಆಗಿದ್ದಾರೆ ನನಗೆ ಆ್ಯಕ್ಚುಲಿ ತುಂಬ ಸತಿ ವ್ಲಾಗ್ ಮಾಡ್ತಾನೇ ಇದ್ದೀನಿ
ತಿರುಮಲ ಬಂದಿದ್ದು. ಬಟ್ ಏನಕ್ಕೆ ಮಾಡಿರೋದಂದರೆ ಸಮ್ಮರಲ್ಲಿ ಹೆಂಗಿದೆ ಒಂದು ಸ್ಮಾಲ್ ಅಪ್ಡೇಟ್ ಕೊಡಬೇಕಂತ ವ್ಲಾಗ್ ಮಾಡಿದೆ ಅಷ್ಟೇ. ನಿಮ್ಗೊಂದು ಐಡಿಯಾ ಬಂದಿರುತ್ತೆ. ಇನ್ನು ನಾವು ದರ್ಶನಕ್ಕೆ ಹೋಗೋದೊಂದಿದೆ, ಅದನ್ನು ಹೋಗ್ಬಿಟ್ಟು ಎಷ್ಟು ಅವರಲ್ಲಿ ದರ್ಶನ ಆಯಿತು ಅಂತ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಹಂಗೆ ವೆಯ್ಟ್ ಮಾಡ್ಕೊಂಡು ನೋಡ್ಕೊಂಡಿರಿ. ನೋಡುಗರು, ಇವಾಗ ನಾನು ನಮ್ಮಣ್ಣ ಇಬ್ಬರು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. 300 ರೂಪೀಸ್ ದರ್ಶನಕ್ಕೆ. ವರಾಲ್ ಸ್ವಾಮಿ ಹತ್ರ ಹೋಗ್ಬಿಟ್ಟು ವರಾಲ್ ಸ್ವಾಮಿಗೆ ಹೋಗಿ ಊಟ ಮಾಡೋಣ. ಊಟ ಮಾಡಿ ವರಾಲ್ ಸ್ವಾಮಿಗೆ ಹೋಗೋಣ. ಹಾಂ, ಊಟ ಮಾಡಿ ವರಾಲ್ ಸ್ವಾಮಿಗೆ ಹೋಗೋಣ. ವರಾಲ್ ಸ್ವಾಮಿಗೆ ಹೋಗಿ ಊಟ ಮಾಡೋಣ. ಹೋಗಿ ಎಂಟ್ರಿ ಆಗಿದ್ದೀವಿ ವರಾಲ್ ಸ್ವಾಮಿ ಹೋಗಿ. ಹಂಗೆ ವೆಯ್ಟ್ ಮಾಡ್ತಾ ಇರಿ, ದರ್ಶನಕ್ಕೂ ಎಂಟ್ರಿ ಆಗ್ತೀವಿ. ಎಷ್ಟೊತ್ತಾಯಿತು ಇಷ್ಟು ಜಂಗಲ್ಲಿ ನೋಡೋಣ. ಪ್ರಯುಕ್ತ ಹನುಮಾನ್ ಟೆಂಪಲ್ಗೆ ಫಸ್ಟ್ ಟೈಮ್ ನಾನು ನೋಡಿದ್ದು ಲೈಟ್ ಹಾಕೋರು. ಪತಮ್ಮ ಫಟಾಟಿ ಅಲ್ಲ ಏನು ಗುರು, ಸಮ್ಮರ್ ಹಾಲಿಡೇಸ್ ಹೆವಿ ಸೆಲೆಬ್ರೇಟ್ ಮಾಡ್ತಾರೆ ಇವತ್ತು. ಫುಲ್ಲು ಜನ, ಎಲ್ಲೆಲ್ಲ ಜನ, ಎಲ್ಲೆಲ್ಲ ಜನ. ಅಲ್ಲಿ ನೋಡಿ ಹೆಂಗ ಲಾಸ್ಟ್ ಟೈಮ್ ಇಲ್ಲಿ ಬಂದು ಜಪ ಮಾಡಿದೆ ನೈಟು. ಅವಷ್ಟೊತ್ತಿಗೆ ದರ್ಶನ ಎಲ್ಲ ಆಗೋಗಿತ್ತು. ಇವತ್ತಾಗಲ್ಲ. ಅವ್ರ ಜೊತೆ ಇದ್ದರೆ ಒಂಥರ ಲೈಫ್ ಸ್ಟೈಲ್, ಇವ್ರ ಜೊತೆ ಬಂದಾಗ ಒಂಥರ ಲೈಫ್ ಸ್ಟೈಲ್, ನಮ್ಮಪ್ಪ ಬಂದರೆ ಒಂಥರ ಲೈಫ್ ಸ್ಟೈಲು. ಆಮೇಲೆ ನಮ್ಮ ಹುಡುಗರ ಜೊತೆ ಪಾದಯಾತ್ರೆ ಜೊತೆ ಬಂದರೆ ಅದು ಇನ್ನೊಂಥರ ಲೈಫ್ ಸ್ಟೈಲ್, ಅದು ಎಪಿಕ್. ಹೋಗೋಣ ಬನ್ನಿ. ಇಲ್ಲ ಮೊಬೈಲ್ ಕಿತ್ಕೊಂಡ್ಬಿಡ್ತಾರೆ, ಇಲ್ಲ ಅಂದರೆ ನಾವು 300 ದರ್ಶನಕ್ಕೆ ಹೋಗ್ತಾ ಇದೀವಿ. ನೋಡ್ತಾರೆ ಹಂಗೆ ನೋಡ್ತಾರೆ. ನಿಮಗೆ ಜಾಸ್ತಿ ಹೇಳ್ಕೊಂಡೋಗಲ್ಲ, ಬೇಗ ನೋಡಿಸ್ತೀನಿ ಎಷ್ಟು ಅವರ್ ಆಯಿತು ಅಂತ. ಸಿಸ್ಟಂತೆ ಅದು ಓದಾ ತಗೊಳ್ಳೋಣ. ಜೆಂಟ್ಸ್ಗೆ ಗಂಟೆ ಆಯಿತು. ನಾನು ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ. ಇಲ್ಲೆಲ್ಲ ಮುಗಿಸ್ಕೊಂಬರೋಷ್ಟರಲ್ಲಿ ಕರೆಕ್ಟಾಗಿ 8 ಗಂಟೆ ಇದೆ. ಮೇನ್ ಇಲ್ಲಲ್ಲ, ಅಲ್ಲಿ ಮೇನ್ ಸ್ಕ್ಯಾನ್ ಮಾಡ್ತಾರಲ್ಲ ಒಳಗಡೆ, ಅದು ಮೇಯ್ನು. ನೋಡಿ ಫುಡ್ ಫೆಸ್ಟಿವಲ್ ಮಾಡ್ತವ್ರೆ ಪಿಕ್ನಿಕ್ ಬಂದು. ನಾವು ಇವಾಗ ಹೋಗೋಣ ಬನ್ನಿ. ಫಸ್ಟು ಯಾವ ಕ್ಯಾಬಿನಲ್ಲಿ ಹೋದರೆ ಅಷ್ಟು ಬೇಗ ಬಿಡ್ಬೋದು. ಹಿಂಗೆ ನೋಡ್ತಾ ಇದೆ, ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಎಷ್ಟು ಅವರಲ್ಲಿ ನಮ್ಮ ದರ್ಶನ ಆಯಿತು ಅಂತ. ನಮ್ಮ ಡ್ಯಾಡಿದು 1 ಗಂಟೆಗೆ ಹೋಗಿ 3 ಗಂಟೆಗೆ ಅಲ್ಲಿ ಕೂರಿಸಿದ್ರು, ಅಲ್ಲಿ ಗಂಟ. ಆಮೇಲೆ ಬಿಟ್ಬಿಟ್ಟು ಕರೆಕ್ಟಾಗಿ 4 ಗಂಟೆಗೆ ಆಚೆ ಬಂದಿದ್ದಾರೆ. 1 ಅವರ್ ಹೊರಗಡೆನೇ ಇದ್ದಾರೆ. ಕುಡಿಯೋ ನೀರು ಇಲ್ಲಿದೆ, ಬನ್ನಿ ಹೋಗೋಣ. ಆಗಿದ್ದೀನಿ, ಫೋನ್ ಇಕ್ಬಿಟ್ಟು ಹೋಗ್ತೀನಿ ರೀ. ನೋಡುಗರು, ದರ್ಶನ ಆಯಿತು, ಊಟನೂ ಆಯಿತು, ಲಾಡನ್ನು ತೊಗೊಂಡೆ, ಫೋನ್ ತೊಗೊಂಡು ರೂಮ್ಗೆ ಹೋಗ್ತಾ ಇದ್ದೀನಿ. ದರ್ಶನ ಎಷ್ಟು ಅವರ್ ಆಯಿತು ಅಂದರೆ ಕರೆಕ್ಟಾಗಿ ನಾವು ಎಂಟ್ರಿ ಆಗಿದ್ದು 8 ಗಂಟೆ. ಸ್ಕ್ಯಾನಿಂಗ್ ಮಾಡಿಸಿದಿಂದ ಲೆಕ್ಕ ಹಾಕಿದ್ರೆ ದರ್ಶನ ಮಾಡಿದ್ದು ಕರೆಕ್ಟಾಗಿ 9:10ಕ್ಕೆ ದೇವ್ರು ನೋಡಿದೆ. ಆಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಕೊಟ್ಕೊಂಡು ಆಚೆ ಬರೋಷ್ಟರಲ್ಲಿ 10 ಗಂಟೆ ಆಗೋಗಿತ್ತು. ಆಚೆ ಬಂದು ಆ ಚಿಕ್ಕ ಲಾಡು ಕೊಡ್ತಾರಲ್ಲ, ಅದು ಇಸ್ಕೊಂಡು ತಿನ್ಕೊಂಡು ಆಮೇಲೆ ಇವಾಗ 11 ಗಂಟೆ ಆಗಿದೆ. ಸೊ ನನ್ನ ಪ್ರಕಾರ 1-1.25 ಅವರ್ಗೆ ದರ್ಶನ ಆಗೋಯಿತು. ಏನಂದರೆ ಈ ಸತಿ ಕ್ಯಾಬಿನಲ್ಲಿ ಹಾಕಿಲ್ಲ, ನಮ್ಮನ್ನು ಕೂಡ ಹಾಕಿಲ್ಲ, ಕೂತ್ಕೊಳ್ಳೋಕೆ ಬಿಟ್ಟಿಲ್ಲ.
ನಿಂತ್ಕೊಂಡೇ ಕರ್ಕೊಂಡು ಹೋಗ್ಬಿಟ್ರು ಸ್ಟ್ರೈಟಾಗೆ. ಯಾಕಂದರೆ 300 ರುಪೀಸ್ ಟಿಕೆಟ್ಗೆ ಲಾಸ್ಟ್ ಟೈಮ್ ಬಂದಾಗ ಫೆಬ್ರವರಿನಲ್ಲಿ ನಮ್ಮನ್ನು ಒಂದು 2 ಅವರ್ ಕೂರಿಸಿದ್ದಾರೆ. ಬೇಕಿದ್ರೆ ಆ ವಿಡಿಯೋನೂ ಹಾಕ್ತೀನಿ, ಚೆಕ್ ಮಾಡಿ. ನಿಮಗೂ ಹೇಳಿದ್ದೀನಿ, ಅದರಲ್ಲಿ ಐಡಿಯಾ ಬರುತ್ತೆ. ಇವಾಗ ಹಿಂಗೆ ಫೋನ್ ಎತ್ಕೊಂಡು ಅಲ್ಲಿ ಮುಂದೆ ಸರ್ಕಲ್ ಹತ್ರ ಹೋದರೆ ನಮ್ಮ ರೂಮ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಅಲ್ಲೇ ಇರೋದು ಅದೇ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ರೂಮು, ರಾಮ್ ಬಗೀಚ. ಅಲ್ಲಿಗೆ ಹೋಗ್ಬಿಟ್ಟು ಮಲ್ಕೊಂಡು ಬೆಳಗ್ಗೆಗೆ ಫ್ರೆಶ್ಶಾಗೆ ಡೇ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟು ಏನೋ ಒಂದು ಇದೆ ನಾಳೆನೂ, ಅದು ವೆಯ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ನಾಳೆ ಏನು ಮಾಡ್ತೀವಿ ಇಲ್ಲಿ, ಇಲ್ಲ ಕೆಳಗಡೆ ಹೋಗಿ ಏನು ಮಾಡ್ತೀವಿ ಅಂತ. ಇವತ್ತು ದರ್ಶನ ಆಯಿತು. ಸ್ಟೇ ಟ್ಯೂನ್ಡ್. ನೋಡಿ, ಟಿಫನ್ ಮಾಡೋಕ್ಕೆ ಬಂದಿದ್ದೀನಿ ಬೆಳಿಗ್ಗೆ. ನಾನು ನಮ್ಮನ್ನ ಇಬ್ಬರೇ. ನಮ್ಮ ಡ್ಯಾಡಿ ನಡೆಯೋಕ್ಕಾಗಲ್ಲ ಅಂತ ನಾವು ಬಂದ್ವಿ. ಅವ್ರನ್ನ ಅಲ್ಲೇ ಹೊಟ್ಲ ತಿನ್ಸೋದು, ಆಮೇಲೆ ನೋಡೋದು. ಅವ್ರು ಇನ್ನೂ ಸ್ನಾನ ಮಾಡ್ತವ್ರೆ. ಟಿಫನ್ ತಿಂದಮೇಲೆ ನಮ್ಮನ್ನ ಡೊನೇಷನ್ ಮಾಡ್ತೀನಿ ಅಂದರು ಟಿಫನ್ದು. ಅದಕ್ಕೆ ಹಿಂಗೆ ಹೊಡಿತವ್ರೆ. ಟಿಫನ್ ದುಡ್ಡು ಇಲ್ಲಿ ಡೊನೇಷನ್ ಮಾಡಿಬಿಡೋದು. ಸ್ಕ್ಯಾನ್ ಮಾಡಿದ್ರೆ ನೆಟ್ ಆನ್ ಮಾಡು, ಸ್ಟೆಪ್ ಪೇ ಮಾಡಿದ್ರೆ ಏನು ಬರುತ್ತೆ ನೋಡೋಣ. ಡೊನೇಷನ್ చేస్తా, ಪೇಮೆಂಟ್ ಸಕ್ಸಸ್ಫುಲ್ ಅಷ್ಟೇ. ಆ ಥರ ಮಾಡಿ ಯಾವಾಗಾದರೂ ಫ್ರೀ ಅಂತ ತಿನ್ಬೋದಲ್ಲ, ಇದೊಂಥರ ಕಾಂಟ್ರಿಬ್ಯೂಷನ್ ಮಾಡ್ದಂಗೆ ತಿಂದಿದ್ದೀವಲ್ಲ ಅದಕ್ಕೆ. ಮೇಲೆ ಹೋಗೋಣ ಬನ್ನಿ. ಹೋಗ್ಬಿಟ್ಟು ಅಲ್ಲಿ ಅಗರಬತ್ತಿ ತಗೊಂಡು ಹಂಗೆ ರೂಮ್ಗೆ ಹೋಗ್ಬಿಟ್ಟು ಚೆಕ್ಔಟ್ ಮಾಡಬೇಕು. ಇವಾಗ ಹಂಗೆ ನಡ್ಕೊಂಡು ಅಗರಬತ್ತಿ ತಗೊಳಕ್ಕೆ ಬಂದಿದ್ದೀನಿ. ಲಾಸ್ಟ್ ಟೈಮ್ ತೊಗೊಂಡಿದ್ದೆ 2. ಲಾಸ್ಟ್ ಟೈಮ್ ತೊಗೊಂಡಿದ್ದೆ 2. ಚೆನ್ನಾಗಿತ್ತು. ಧೂಪ ನನಗೇನೋ ಅಷ್ಟು ಡಿಫ್ರೆನ್ಸ್ ಅನಿಸಿಲ್ಲ. ಸೊ ಅಗರಬತ್ತಿ ತೊಗೊತೀನಿ. ಓಪನ್ ಇದೆ, ಬಟ್ ಇಲ್ಲೇ ಕ್ಲೋಸ್ ಇದೆಯಾ, ಹಂಗೆ ಹೋಗ್ಬೇಕಾ? ಹಂಗೆ ಹೋಗ್ಬೇಕು, ಸುತ್ಕೊಂಡು ಬರ್ಬೇಕು. ಸೀನಿಯರ್ ಸಿಟಿಸನ್ ಕರ್ಕೊಂಡು ಬರೋದು. ನಾವು ಕೂತ್ಕೊಂಡ್ರಿ ಕೂರಿಸ್ಕೊಂಡು ಬಂದರು. ಆವಾಗಲೇ ನೆನ್ನೆ ನೋಡಿಸಿರ್ತೀನಿ. ಅದೇ ಸ್ವಲ್ಪ ಹೊತ್ತು ಇದೊಂಥರ ವೈಬ್ ಗುರು, ಡಿಫ್ರೆಂಟಾಗಿರುತ್ತೆ. ಅಲ್ಲಿದೆ ದೇವಸ್ಥಾನ ಅಪೋಸಿಟ್ಟು, ಅಲ್ಲೇ ಅಗರಬತ್ತಿ ತೊಗೊಳಕ್ಕೆ ಬಂದೆ. ನೋಡೋಣ ಎತ್ತಿದೆಯೋ ಸ್ಟಾಕ್ ಅವೈಲಬಲ್. ಕೊನೆಗೋ 300 ರೂಪಾಯಿ ಟಿಕೆಟ್ನ 3 ತಿಂಗಳಿಗೂ ಕಂಟಿನ್ಯೂ ಆಗಿ ಬುಕ್ ಮಾಡಿ 3 ತಿಂಗಳಿಗೂ ಒಂದ್ಸತಿ ಬಂದುಬಿಟ್ಟಿದ್ದೀನಿ. ಗ್ಯಾಟ್ರಿಕ್ಕು ಆಗಸ್ಟು ಫ್ರೀ ಟಿಕೆಟಲ್ಲಿ ಪಾದಯಾತ್ರೆ ಬಂದಿದ್ದು. ನವಂಬರು, ಫೆಬ್ರವರಿ, ಮೇ 300 ಬುಕ್ ಮಾಡೇ ಬಂದೆ. ನೋಡ್ಗುರು, ಇದು ತೊಗೊಂಡೆ ನಾನೆಲ್ಲ ಒಂದೊಂದು ಫ್ಲೇವರು. ಇವೆರಡು 45, ಅದೆಲ್ಲ 85. ಹಾಂ ಹಾಂ, ಲಾಸ್ಟಲ್ಲಿ ಸತಿ ನೋಡ್ಕೊಂಬಿಡ. ಸೊ ನನಗೆ ಇಷ್ಟ ಆಯ್ತು ಅಂದರೆ ಇದು 90 ರೂಪೀಸು. ಅದು ತೀಸ್ಕೊಂಡು 85 ಟೋಟಲ್ಲು 430 ಆಯಿತು. ಏನಾದರೂ ಬೇಕಿದ್ರೆ ತೊಗೊಬೋದು.
ಹೋಗೋಣ ಆಂಜನೇಯ ಬನ್ನಿ. ನೋಡಿ ಇವಾಗ ಕೆಳಗಡೆ ಹೋಗ್ತಾ ಇದೀವಿ. ಗೋಪುರ. ನೋಡಿ ಇಲ್ಲೆಲ್ಲ ನೀರು ಬಿಟ್ಟಿದ್ದಾರೆ. ನಡ್ಕೊಂಬರ್ತಾರಲ್ಲ ಬಿಸಿಲಿಗೆ ಅಂತ ನೀರು ಬಿಟ್ಬಿಟ್ಟವ್ರೆ ಪೈಪಲ್ಲಿ. ನಾನು ತುಂಬ ವರ್ಷ ಆಯಿತು ಈ ರೋಡಲ್ಲಿ ನಡ್ಕೊಂಡೋಗಿ. ಅಂದರೆ ಈ ಬೆಟ್ಟ ಹತ್ತಿ ಶಿವಾರಿ ಮೆಟ್ಲು ಹತ್ತಿದ್ದೀನಿ, ಅಲ್ಪೇರಿ ಮೆಟ್ಲು ಹತ್ತಿ ಆಯಿತು 4 ವರ್ಷ ಅನ್ಕೊಂಡು. ಕೆಲಸ ಮಾಡಿಸ್ತಾರೆ ವೆಲ್ಡಿಂಗ್. ಅಲ್ಪೇರಿನಲ್ಲೆಲ್ಲ ತಗೊಂಡ್ಕೊಟ್ಟು ಹಂಗೆ ಇಸ್ಕೊಂಡು ಬರ್ತಾಯಿದೆ. ಶಾಪ್ ಮಾಡಿದಾಗಿಂದ ಬಂದೇ ಇಲ್ಲ. ಬಸ್ ಇದು ಒನ್ ವೇ ಇದೆ. ಇದಕ್ಕೆ ಅದು
ಬೇಡ ಪಾರ್ಕಿಂಗ್ ಆಡ ನಮ್ಮ ಗಾಡಿಯಲ್ಲಿ ಪಾರ್ಕ್ ಮಾಡಿದ್ದೀನಿ. ಇವಾಗ ಹೋಗಿ ಬಾಸಿಗೆ ಕೈ ಮುಕ್ಕೊಂಬರ್ಬೇಕು. ನೆನ್ನೆ ತಾನೇ ಜಯಂತಿ ಆಚರಿಸ್ಕೊಂಡಿದ್ದಾರೆ. ನಮ್ಮದು ಒಂಥರ ಹುಟ್ಟಿದಬ್ಬ. ನೀವು ವೆಂಕಟರಮಣ ಗೋವಿಂದ ಗೋವಿಂದ. ಬೆಟ್ಟ ಇಲ್ದಿದ್ದ ತಕ್ಷಣ ಎಳ್ನೀರು ಕುಡಿಯೋಣ ಅಂತ ಬಂದ್ರಿ. 50 ರೂಪಾಯಿ ಒಂದು. ಹಾಂ, నీకు కొత్త నీళ్ళు అమ్మరా? వాళ్ళు కొత్త నీళ్ళు అంట చూడు ఏమరా. అక్కడ ముందర సర్కాల్ వస్తుంది. ಹುಡುಗರು ಇವಾಗ ತಾನೇ ನಾವು ಪದ್ಮಾವತಿಗೆ ಹೋಗಿ ದರ್ಶನ ಮಾಡ್ಕೊಂಬಂದ್ರಿ. ಇವಾಗ ಡ್ರೈವರ್ ಶಿಫ್ಟ್ ಆಗಿದ್ದಾರೆ. ಇವಾಗ ನಾವು ಇಲ್ಲಿಂದ ಚೆನ್ನೈಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಲ್ಲೋಗಿ ನೋಡಿಸ್ತೀನಿ, ಬನ್ನಿ.
ಬೈಕ್ ಕೊಡ್ಕೊಡೋರ ಅದನ್ನೇ ಚಾಲೆಂಜ್ ಫೇಸ್ ಇಲ್ಲ. ನಾವು ಹೊಸದಾಗಿಂದಾನೆ ಫೇಸ್ ಮಾಡ್ತಾ ಇದ್ದೀವಿ ಫೇಸ್ ಮಾಡಿ ಫೇಸ್ ಫುಲ್ಲು ಟ್ಯಾನ್ ಆಗೋಗ್ಬಿಟ್ಟಿದೆ. ಅದು ನಿಲ್ಸಿರೋದ ಕಟ್ ಮಾಡಿರೋದ ಗೊತ್ತಾಗ್ತದೆ. In 400 meters, join with National Highway 716. ರೆಡಿ ಆಗೋದು ಇನ್ನೂ 2 years ಆಗ್ಬೋದು. ಕಾಪಿ ರೈಟ್ ನೋಡ ಇವಾಗ ಕಾಣಿಸ್ತಾ ಇದೆಯಾ ಕಲ್ಲು ಹತ್ರದಿಂದ. ಒಂದೇ ಪೀಸು ಈ ಕಡೆ 2 ಚೆನ್ನೈಯಿಂದನೂ ತಿರುಪತಿಗೆ ಪಾದಯಾತ್ರೆ ಮಾಡ್ತಿದ್ದಾರೆ. ನೋಡಿದೆ ಯಾರೋ ಇಬ್ಬರು ಮಾತ್ರ ನಡ್ಕೊಂಡು ಹೋಗೋದನ್ನು. ಮೋಸ್ಟ್ಲಿ ಬರ್ತಾ ಇರ್ಬೋದು, ಇಲ್ಲ ಅವರಿಬ್ಬರೇ ಬರ್ತಾ ಇರ್ಬೋದು. ಹಸಿರು ಕಲರ್ ಪಂಚೆ ಹಾಕ್ಕೊಂಡು ಬರ್ತಾ ಇದ್ವಿ. ಫುಲ್ಲು ಕಟ್ಟು ಕನ್ಸ್ಟ್ರಕ್ಷನ್ ರೋಡು. ನೈಟ್ ಹೊತ್ತಾದರೆ ಇನ್ನೂ ನಿಧಾನಕ್ಕೆ ಹೋಗಬೇಕು. ನೈಟ್ ಬರೋವಾಗ ಬೇರೆ ರೋಡಲ್ಲ ನಾವು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಫುಲ್ಲು ಪನ್ನೀರ್ ಊಟ ಮಾಡೋಕ್ಕೆ ಬಂದಿದ್ದೀವಿ. ಅಲ್ಲೇ ಮಾಡ್ಬೋದಿತ್ತು, ಇಲ್ಲಿ ಮುಂದೆ ಇರುತ್ತೆ ಅಂತ ಬಂದ್ರಿ. ಏನಿದು ಹೋಟ್ಲ್ ಹೆಸರು? ಪ್ರಿಯಾಂಕಾ ಭವನ್ ವೆಜ್ ಹೋಟ್ಲು. ಪನ್ನೀರ್ ಹೇಳ್ಬಿಡೋದು. ನಾವು ಆಂಧ್ರ ಮಿಲ್ಸ್ ಆರ್ಡ್ರ್ ಮಾಡಿದ್ದೀವಿ. ಇಷ್ಟು ಕೊಟ್ಟಿದ್ದಾರೆ, ಕರ್ಡ್ ಮಾತ್ರ ಇದು ಕೊಟ್ಟಿದ್ದಾರೆ. ಇನ್ನೊಂದು ಪನ್ನೀರ್ ಮಂಚೂರಿಯನ್ ಆರ್ಡರ್ ಮಾಡಿದ್ದಾರೆ, ಇನ್ನೂ ಬಂದಿಲ್ಲ. ನಾನು ಊಟ ಮಾಡ್ಕೊಂಡು ಬರ್ತೀನಿ, ನೀವು ಊಟ ಮಾಡ್ತಾಯಿರಿ. ಬಂದೆ. ನೋಡಿ, ನಾವು ಇವಾಗ FM ಆನ್ ಮಾಡಿದ್ರೆ 91.1 ಕೇಳಿಸ್ತಾ ಇದೆಯಾ? ತಮಿಳಲ್ಲಿ ಮಾತಾಡ್ತಾರೆ ಇವಾಗ. ಅಂದರೆ ಎಲ್ಲಿದ್ದೀವಿ? ಟೋಲಲ್ಲಿ ಇದ್ದೀವಿ. ಆ್ಯಕ್ಚುಲಿ ಇದು ಚೆನ್ನೈ ಔಟರ್ ರಿಂಗ್ ರೋಡ್ ಅಂತೆ. ಟೋಲ್ ಇದೆ, ರಿಂಗ್ ರೋಡ್ ಟೋಲು. ಆ ಕಡೆ ಹೋದರೆ ಚೆನ್ನೈ. ಬರೀ ಅಡ್ವರ್ಟೈಸ್ಮೆಂಟ್ ಆಗ್ತಾವನೆ ನೋಡಿ. ಗಾಡಿ ఇక్కడ నిలపాలరా కరెక్ట్గా. అక్కడికి ఇక్కడ ಟೋಲ್ ರೇಟ್ ಎಷ್ಟು ನೋಡೋಣ ಇಲ್ಲಿಂದಾನೆ. ಏನು ಎಷ್ಟು? 25 ರೂಪಾಯಿ ಅದಾಗಿದೆ. ಅದೇ ಇಲ್ಲಿಂದಾನೆ ನೋಡಿದೆ ನಾನು. 25, 35, 70, 70 ಪಾಸ್ ಅದು. 830, 900, 1450. ಟೆಂಪಲ್ ಫೈರ್ ರೋಡ್ ಇದು. ಸಿಗ್ನಲ್ ವರ್ಕ್ ಆಗಿಲ್ಲ. ಸಿಗ್ನಲೇ ವರ್ಕ್ ಆಗ್ತಾ ಇಲ್ಲ. ಏನಾದರೂ ನಂಬರ್ ಹೊಡೋಣ, ಏನಿಲ್ಲ. ಏನೋ ಬಟರ್ಫ್ಲೈ ಫ್ಲೇವರ್ ಅಂತು.
ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಅದು ಮೇಲೆಯಿಂದಾನೇ ನೋಡ್ಬೇಕು ಅನ್ಕೊಂಡು ಡ್ರೋನ್ ವ್ಯೂನಲ್ಲಿ ఇట్లా పోతే బెంగళూరు కంటైనర్ పోతుంది కదా ನೋಡಿ ಇವಾಗ ಒಂದು ಬ್ರೇಕ್ ಹಾಕಿದ್ದೀವಿ. 20 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಟೀ ಟೈಮ್ ಆಯಿತು ಅಂತ ಟೀ ಕೊಡ್ಕೊಂಬರ್ತಾ ಹೋಗ್ತಾ ಇದ್ದೀವಿ. ಅದೇನಾ? ಹಂಗೆ ಟೀ ಕೊಡ್ಕೊಂಡು ಇನ್ನು 20 ಇದೆ ಜ್ಯೂಸ್ ಅಂಗಡಿ. ಬಜ್ಜಿ ಇದೆ, ಟೀ ಇದೆ, ಇನ್ನು ಏನು ಬೇಕೋ ಎಲ್ಲ ಇದೆ.